ಈ ವಿಡಿಯೋಲಿ 37 ಆರ್ ಕ್ವಶನ್ ಮಾಡೋಣ. ಅದನ್ನ ಸಪರೇಟ್ ಆಗಿ ಬರ್ದಿದ್ದೀನಿ. ಓಕೆ, ನಾವ್ ಇಲ್ಲಿ ಸಾಲ್ವ್ ಮಾಡೋಣ. ಓಕೆ, ಈಗ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎ ಟಾಯ್ ಈಸ್ ಮೇಡ್ ಅಪ್ ಆಫ್ ಎ ಸಿಲಿಂಡರ್ ಹ್ಯಾವಿಂಗ್ ಡಯಾಮೀಟರ್ 10 ಸೆಂಟಿಮೀಟರ್ ಅಂಡ್ ಹೈಟ್ 20 ಸೆಂಟಿಮೀಟರ್. ಓಕೆ, ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ಒಂದು ಸಿಲಿಂಡರ್ ಇದೆ ಅಂತೆ. ಅದನ್ನ ಇಲ್ಲಿ ಡ್ರಾ ಮಾಡ್ತೀನಿ ನಾನು. ಓಕೆ, ಆ ಸಿಲಿಂಡರ್ ಡಯಾಮೀಟರ್ ಬಂದ್ಬಿಟ್ಟು ಎಷ್ಟು, 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಏನಾಗುತ್ತೆ, ಡಯಾಮೀಟರ್ ಅಲ್ಲಿ ಅರ್ಧ. ಸೊ ನಥಿಂಗ್ 10/2. ಸೊ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 5 ಜಾ 5 ಸೆಂಟಿಮೀಟರ್ ಆಗುತ್ತೆ. ಸೊ ಈಗ ನಮ್ಗೆ ಏನ್ ಗೊತ್ತು, ರೇಡಿಯಸ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು 5 ಸೆಂಟಿಮೀಟರ್ ಅಂತ ಗೊತ್ತು. ಆಮೇಲೆ ಹೈಟ್ ಬಂದ್ಬಿಟ್ಟು ಏನ್ ಕೊಟ್ಟಿದ್ದಾರೆ, ಹೈಟ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು 20 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ನೆಕ್ಸ್ಟ್ ಬಂದ್ಬಿಟ್ಟು ಅಂಡ್ ಇಟ್ ಈಸ್ ಜಾಯಿಂಟ್ ವಿತ್ ಹೆಮಿಸ್ಫಿಯರ್ ಸೇಮ್ ಡಯಾಮೀಟರ್ ಅಟ್ ಒನ್ ಎಂಡ್ ಕಡೆ ಅವರು ಒಂದು ಹೆಮಿಸ್ಫಿಯರ್ ನ ಜಾಯಿನ್ ಮಾಡಿದ್ದಾರೆ ಸೇಮ್ ಡಯಾಮೀಟರ್. ಆಮೇಲೆ ಇನ್ನೊಂದು ಏನ್ ಮಾಡಿದ್ದಾರೆ, ಅಂಡ್ ಎ ಕೋನ್ ಆಫ್ ಈಕ್ವಲ್ ಡಯಾಮೀಟರ್ ಸ್ಲಾಂಟ್ ಹೈಟ್ 13 ಸೆಂಟಿಮೀಟರ್ ಅದರ್ ಎಂಡ್. ಇನ್ನೊಂದು ಎಂಡ್ ಕಡೆ ಒಂದು ಕೋನ್ ನ ಅವರು ಅಟ್ಯಾಚ್ ಮಾಡಿದ್ದಾರೆ. ಓಕೆ, ಸೊ ಅದ್ರದ್ದು ಕೂಡ ಡಯಾಮೀಟರ್ ಸೇಮ್ ಇದೆ. ಇದ್ರದ್ದು ಸ್ಲಾಂಟ್ ಹೈಟ್ ಕೊಟ್ಟಿದ್ದಾರೆ, ನಥಿಂಗ್ ಬಟ್ ಎಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಷ್ಟು 13 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನಮಗೆ ಏನ್ ಗೊತ್ತಾಯ್ತು ಅಂದ್ರೆ, ಮೂರದು ಡಯಾಮೀಟರ್ ಈಕ್ವಲ್ ಅಂದ್ರೆ ಮೂವರ್ದು ರೇಡಿಯಸ್ ಈಕ್ವಲ್. ಸೊ ಇವಾಗ ಏನ್ ಬರೀಬಹುದು, ರೇಡಿಯಸ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು ರೇಡಿಯಸ್ ಆಫ್ ಹೆಮಿಸ್ಫಿಯರ್ ಇಸ್ ಈಕ್ವಲ್ ಟು ರೇಡಿಯಸ್ ಆಫ್ ಕೋನ್ ಇಸ್ ಈಕ್ವಲ್ ಏನು 5 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಆಮೇಲೆ ಸ್ಲಾಂಟ್ ಹೈಟ್ ಬಂದ್ಬಿಟ್ಟು 13 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ನಾವೇನ್ ಕಂಡಿಡ್ಬೇಕು, ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಟಾಯ್. ಈ ಟಾಯ್ ಮಾಡಕ್ಕೆ ಎಷ್ಟು ಏರಿಯಾ ಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ ನೀವು ನೋಡ್ರೆ ಇಲ್ಲಿ 3 ಇದಾವೆ, ಕೋನ್ ಇದೆ, ಸಿಲಿಂಡರ್ ಇದೆ, ಹೆಮಿಸ್ಫಿಯರ್ ಇದೆ. ನೀವೇ ನೋಡ್ರಿ. ಓಕೆ, ನಾವು ಈ ಟಾಯ್ ಮಾಡ್ಬೇಕಂದ್ರೆ ಓಕೆ, ಒಂದು ಕೋನು, ಇದಕ್ಕೊಂದು ಸಿಲಿಂಡ್ರು, ಓಕೆ, ಇದಕ್ಕೊಂದು ಹೆಮಿಸ್ಫಿಯರ್, ಇಷ್ಟು ಅಟ್ಯಾಚ್ ಮಾಡಿದ್ರೆ ಸಾಕು. ಓಕೆ, ಈಗ ನಾವು ಕೋನ್ ಇಲ್ಲಿ ಹಾಕ್ದಾಗ ಏನಾಗುತ್ತೆ, ಇದೇನಿರುತ್ತೆ, ಇದು ಓಪನ್ ಇರುತ್ತೆ. ಆ ಟಾಯ್ ಒಳಗೆ ಇದು ಓಪನ್. ಆಮೇಲೆ ಹೆಮಿಸ್ಫಿಯರ್ ನೀವು ನೋಡಿದ್ರು ಕೂಡ ಇದು ಕೂಡ ಓಪನ್ ಇರುತ್ತೆ. ಓಪನ್ ಅಂದ್ರೆ ನೀವಿಲ್ಲಿ ವಾಟರ್ ಬಿಟ್ರೆ ಅದು ಇಲ್ಲಿವರೆಗೆ ಇದು ಓಪನ್ ಇರೋದ್ರಿಂದ ಕೆಳವರೆಗೆ ಬಂದ್ ರೀಚ್ ಆಗುತ್ತೆ. ಸೊ ನಮಗೇನ್ ಗೊತ್ತಂದ್ರೆ ಇಲ್ಲಿ ಇದು ಓಪನ್ ಅಂತ ಗೊತ್ತು. ಸೊ ಇದಿಷ್ಟು ಓಪನ್ ಅಂತ ಗೊತ್ತು, ಇದು ಕೂಡ ಓಪನ್ ಅಂತ ಗೊತ್ತಾಯ್ತು. ಸೊ ಇದು ಓಪನ್ ಅಂದ್ರೆ ನಾವ್ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು, CSA ತಗೋಬೇಕು. ಓಕೆ, ಸೊ ನಾವೇನ್ ತಗೋಬೇಕು, CSA, ಮೂವರ್ದು CSA ತಗೋಬೇಕು. ಸೊ ಈಗ ಏನ್ ಬರ್ತೀನಿ ಅಂದ್ರೆ ನಾನು ಇವಾಗ ಓಕೆ, ಸರ್ಫೇಸ್ ಏರಿಯಾ ಆಫ್ ಟಾಯ್ ಬಂದ್ಬಿಟ್ಟು ಓಕೆ, ಸೊ ಏನ್ ಬರಿತೀನಿ ಅಂತಂದ್ರೆ ನಾನು ಇವಾಗ CSA ಆಫ್ ಕೋನ್ ಪ್ಲಸ್ CSA ಆಫ್ ಸಿಲಿಂಡರ್ ಪ್ಲಸ್ CSA ಆಫ್ ಓಕೆ, ಸೈಡ್ ತಗೊಂತೀನಿ, ಇಲ್ಲೇ ಬರ್ತೀನಿ, CSA ಆಫ್ ಪ್ಲಸ್ CSA ಆಫ್ ಹೆಮಿಸ್ಫಿಯರ್ ಅಂತ ಬರೀತೀನಿ. ಓಕೆ, ಈಗ CSA ಆಫ್ ಕೋನ್ ಫಾರ್ಮ್ ಏನು, πr/l. ಆಮೇಲೆ CSA ಆಫ್ ಸಿಲಿಂಡರ್ ಏನು, CSA ಆಫ್ ಸಿಲಿಂಡರ್ ಬಂದ್ಬಿಟ್ಟು 2πr/h. CSA ಆಫ್ ಹೆಮಿಸ್ಫಿಯರ್ ಏನು, CSA ಆಫ್ ಹೆಮಿಸ್ಫಿಯರ್ ಬಂದ್ಬಿಟ್ಟು 2πr². ಓಕೆ, ಈಗ ನೀವೇ ನೋಡ್ರಿ, ಮೂವರಲ್ಲಿ ರೇಡಿಯಸ್ ಸೇಮ್ ಇದೆ. ಸೊ ನಾನು ರೇಡಿಯಸ್ ಕಾಮನ್ ತೆಗಿಬಹುದು, ಆಮೇಲೆ ಪೈ ಕೂಡ ಕಾಮನ್ ತೆಗಿಬಹುದು. ಈಗ ನಾನೇನ್ ಕಾಮನ್ ತೆಗಿತೀನಿ, πr ಕಾಮನ್ ತೆಗೆದ್ರೆ ಏನ್ ಉಳಿತು, ಎಲ್ ಉಳಿತು. ಆಮೇಲೆ ಇಲ್ಲಿ πr ತೆಗೆದ್ರೆ 2h ಉಳಿತು. ಆಮೇಲೆ ಏನ್ ಉಳಿತು, πr ತೆಗೆದ್ರೆ ಇದು r² ಇದೆ, 1r ಉಳಿಯುತ್ತೆ. ಸೊ ಇಷ್ಟು ಉಳಿತು. ಈಗ ಪೈ ವ್ಯಾಲ್ಯೂ ಏನು, 22/7. ಓಕೆ, ಈಗ ರೇಡಿಯಸ್ ವ್ಯಾಲ್ಯೂ ಎಷ್ಟು ಅಂತ ಗೊತ್ತು ನಮ್ಗೆ, ರೇಡಿಯಸ್ ಬಂದ್ಬಿಟ್ಟು 5 ಸೆಂಟಿಮೀಟರ್ ಅಂತ ಗೊತ್ತು. ಸೊ ಇಲ್ಲಿ ಏನ್ ಬರೀತೀನಿ, ಇಂಟು 5. ಓಕೆ, ಇಂಟು ಎಲ್ ವ್ಯಾಲ್ಯೂ ಏನು 13 ಅಂತ ಗೊತ್ತು. ಓಕೆ, ನೀವೇ ನೋಡಿದ್ರೆ ಸ್ಲಾಂಟ್ ಹೈಟ್ ಏನು 13 ಅಂತ ಗೊತ್ತು. ಆಮೇಲೆ ಹೈಟ್ ಆಫ್ ಸಿಲಿಂಡರ್ ಎಷ್ಟು 20 ಅಂತ ಗೊತ್ತು. ಹೈಟ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು 20. 2 ಇಂಟು 20 ಪ್ಲಸ್ 2 ಇಂಟು ರೇಡಿಯಸ್ ಏನು 5. ಓಕೆ, ಸೊ ಇವಾಗ ಏನಾಗುತ್ತೆ, 22/7 ಇಂಟು 5. ಓಕೆ, ಈಗ ಉಳಿದಿದ್ ನೋಡ್ರಿ 13 ಪ್ಲಸ್ 22 ಜಾ 40, 2 5 ಜಾ
ಎಷ್ಟಾಯ್ತು 10 ಆಯ್ತು. ಸೊ ನಾನು ಈ ಕಡೆ ತಗೊಂತೀನಿ. ಓಕೆ, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ. ಈಗ ಏನೇನು ಉಳ್ದೈತೆ ನೋಡ್ರಿ ಇಲ್ಲಿ. ಇಸ್ ಈಕ್ವಲ್ ಟು 22/7 ಇಂಟು 5 ಇಂಟು ಇವ್ರ ಮೂವರ್ನ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 40 ಪ್ಲಸ್ 10 ಎಷ್ಟು? 50. 50 ಪ್ಲಸ್ 13 63 ಆಯ್ತು. ಅವಾಗ ಏನಾಗುತ್ತೆ? ಕ್ಯಾನ್ಸಲ್ ಮಾಡಿದ್ರೆ 7 1 ಜಾ 7 9 ಜಾ 63. ಆಮೇಲೆ ಈಗ ಮಲ್ಟಿಪ್ಲೈ ಮಾಡಿದ್ರೆ 22 5 ಎಷ್ಟು? 110. 110 ಇಂಟು 9. ಸೊ 110 ಇಂಟು 9 ಮಾಡಿದ್ರೆ 9 0 ಜಾ 0 9 1 ಜಾ 9 9 1 ಜಾ 9 990 ಆಯ್ತು. ಸೊ ಸರ್ಫೇಸ್ ಏರಿಯಾ ಆಫ್ ಟಾಯ್ ಬಂದ್ಬಿಟ್ಟು 990. ಇವ್ರು ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಏರಿಯಾ ಸಿ ಎಸ್ ಅಂದ್ರೆ ನಥಿಂಗ್ ಬಟ್ ಏರಿಯಾ. ಸೊ ಏರಿಯಾ ಅಂದ್ರೆ ಯಾವಾಗಲೂ ಅವ್ರು ಸೆಂಟಿಮೀಟರ್ ಕೊಟ್ರೆ ನಾವು ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ ಬರಬೇಕು. ಸೊ ಇದು ಬಂದ್ಬಿಟ್ಟು ಸರ್ಫೇಸ್ ಏರಿಯಾ ಆಫ್ ಟಾಯ್. ಓಕೆ, ಎಷ್ಟು? 990 ಸೆಂಟಿಮೀಟರ್ ಸ್ಕ್ವೇರ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಓಕೆ, ನೀವು ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಈಗ ಎಕ್ಸಾಮ್ ಟೈಮ್ ಇರೋದ್ರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ನೀವು ಶೇರ್ ಮಾಡ್ರಿ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 3 ಎಲ್ಲಾ ಪ್ರಾಬ್ಲಮ್ ಮಾಡ್ಬಿಟ್ಟು ಅದ್ರದ್ದು ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನ್ಯೂಸ್ ಪೇಪರ್ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ನೀವು ಈ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಯಾಕಂದ್ರೆ ಎಕ್ಸಾಮ್ ಟೈಮ್ ಇರೋದ್ರಿಂದ ಓಕೆ ಬಹಳ ಜನಕ್ಕೆ ಹೆಲ್ಪ್ ಆಗುತ್ತೆ. ಅದರಿಂದ ನನಗೆ ಕೂಡ ಅಡ್ವಾಂಟೇಜ್ ಆಗುತ್ತೆ. ಸೊ ದಟ್ ವ್ಯೂಸ್ ಜಾಸ್ತಿ ಬರುತ್ತೆ, ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ. ಎಕ್ಸಾಮ್ ಅವ್ರಿಗೆ ಕಂಟೆಂಟ್ ನಾನು ಜಾಸ್ತಿ ಬಿಡ್ತಾ ಇರ್ತೀನಿ. ಸೊ ಅದು ಎಕ್ಸಾಮ್ಗೆ ಅವ್ರಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ನೀವು ಚಾನಲ್ ನ ನೀವು ಶೇರ್ ಮಾಡ್ತಾ ಇರಿ, ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಇದರ್ ನೀವು ಇನ್ಸ್ಟಾಗ್ರಾಮ್ ಇಂದ ಆದ್ರೂ ಲೈಕ್ ಅದನ್ನ ಶೇರ್ ಮಾಡ್ರಿ, ಇಲ್ಲ ವಾಟ್ಸಪ್ ಇಲ್ಲಾಂದ್ರೆ ನಿಮ್ ಫೇಸ್ಬುಕ್ ಇದ್ರೆ ಅದನ್ನ ಸ್ಟೇಟಸ್ ಅಲ್ಲಿ ಇಟ್ರೆ ಈಸಿಯಾಗಿ ಶೇರ್ ಆಗುತ್ತೆ, ನೋಡ್ತಾರೆ. ಓಕೆ, ಸೊ ಅವಾಗ ಅವರಿಗೆ ಎಕ್ಸಾಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಮ್ಯಾಕ್ಸಿಮಮ್ ನನ್ನ ಚಾನಲ್ ನ ಶೇರ್ ಮಾಡ್ತಾ ಇರ್ರಿ. ಓಕೆ, ಆಮೇಲೆ ನಿಮಗೆ ನಾನು ಇನ್ಸ್ಟಾಗ್ರಾಮ್ ಐಡಿ ಬೇಕಂದ್ರೆ ಅದರ ಐಡಿ ಬಂದ್ಬಿಟ್ಟು ಓಕೆ ಸಜ್ಜನ್ ಎಜುಕೇಶನ್ ಹಬ್ ಕನ್ನಡ ಅಂತ ನೀವೇನ್ ಮಾಡ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡಿದ್ರೆ ಓಕೆ ಸೊ ನಿಮ್ಗೆ ಇಮಿಡಿಯೇಟ್ ಆಗಿ ಏನ್ ಬರುತ್ತೆ, ನನ್ನ ಪ್ರೊಫೈಲ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಬಿಟ್ಟು ಫಾಲೋ ಮಾಡ್ರಿ. ಓಕೆ, ಸೊ ಇನ್ಸ್ಟಾಗ್ರಾಮ್ ಇಂದ ಅಡ್ವಾಂಟೇಜ್ ಅಂದ್ರೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಇಮಿಡಿಯೇಟ್ ಆಗಿ ಮೆಸೇಜ್ ಮಾಡ್ಬೋದು. ಓಕೆ, ಯೂಟ್ಯೂಬ್ ಅಲ್ಲೂ ಕಮೆಂಟ್ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಏನಾಗುತ್ತೆ, ಯೂಟ್ಯೂಬ್ ಅಲ್ಲಿ ನಾವು ಇಮಿಡಿಯೇಟ್ ಆಗಿ ನೋಡ್ಕೊಳಕ್ ಆಗಲ್ಲ. ಒಂದೊಂದ್ಸರಿ ನೀವು ಕಮೆಂಟ್ ಮಾಡಿದ್ರೆ ನೋಟಿಫಿಕೇಶನ್ ಬರೋದೇ ಇಲ್ಲ. ಓಕೆ, ಇನ್ ಕೇಸ್ ನಾವ್ ನೋಡಿದ್ರು ಓಕೆ ನಿಮ್ಗೆ ಮಾಡಿದ್ರು ನೀವು ನೋಡಕ್ ಆಗಿರಲ್ಲ. ಓಕೆ, ಸೊ ನಿಮಗೆ ನೋಟಿಫಿಕೇಶನ್ ಬಂದಿರಲ್ಲ, ಇಲ್ಲಾಂದ್ರೆ ಲೈಕ್ ಅದು ಹೈಡ್ ಆಗಿರುತ್ತೆ. ಸೊ ಲೈಕ್ ಅವೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದೇ ಇನ್ಸ್ಟಾಗ್ರಾಮ್ ಅಂದ್ರೆ ನಾರ್ಮಲ್ ಆಗಿ ಇನ್ಸ್ಟಾಗ್ರಾಮ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ. ಏನಾದ್ರೂ ಮೆಸೇಜ್ ಬಂದ್ರೆ ಇಮಿಡಿಯೇಟ್ ಆಗಿ ನನಗೆ ಬರುತ್ತೆ. ಓಕೆ, ನಾನು ಈಸಿಯಾಗಿ ಅದನ್ನ ಡೌಟ್ ಸಾಲ್ವ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಓಕೆ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ನಿಮ್ಗೆ ಅವಾಗಿಂದ ಡೌಟ್ ಅವಾಗೇ ಕ್ಲಾರಿಫೈ ಆಗ್ಬಿಡುತ್ತೆ. ಓಕೆ, ಈ ಎಕ್ಸಾಮ್ ನಾಳೆ ಇದ್ರೆ ಅನ್ಕೊಳ್ರಿ, ಎಕ್ಸಾಮ್ಸ್ ನಾಳೆ ಇದ್ರೆ ಅವಾಗ ನಿಮಗೆ ಇನ್ಪುಟ್ ಆಗಿ ಬೇಕಾಗುತ್ತೆ. ಅವಾಗ ಇನ್ಸ್ಟಾಗ್ರಾಮ್ ಡೆಫಿನೆಟ್ಲಿ ಯೂಸ್ ಆಗುತ್ತೆ.